ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ. ದೇವಿ ಕವಚಂನ 21ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ನಾವು ಶ್ಲೋಕವನ್ನು ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ನಾವು ಈ ಹಿಂದೆ ಯಾವ ಯಾವ ದಿಕ್ಕಿನಲ್ಲಿ ಜಗನ್ಮಾತೆ ನಮ್ಮನ್ನು ಯಾವ ದೇವಿಯಾಗಿ ನಮ್ಮನ್ನು ರಕ್ಷಿಸ್ತಾಳೆ ಅನ್ನೋದರ ಕಡೆ ಗಮನ ಹರಿಸಿದ್ದು. ಈಗ ನಾವು ಯಾವ ಭಾಗಗಳನ್ನು ಜಗನ್ಮಾತೆ ರಕ್ಷಣೆಯನ್ನು ಮಾಡಬೇಕು, ನಮ್ಮ ದೇಹದ ಯಾವ ಅಂಗಗಳಿಗೆ ಜಗನ್ಮಾತೆಯ ರಕ್ಷಣೆ ಇದೆ ಅನ್ನುವುದನ್ನು ತಿಳಿದುಕೊಳ್ಳೋಣ ಆತ್ಮೀಯರೇ. ತ್ರಿನೇತ್ರ ಚ ಭ್ರುವೋರ್ ಮಧ್ಯೆ ಯಮಘಂಟ ಚ ನಾಸಿಕೆ. ತ್ರಿನೇತ್ರ ಅಂದರೆ 3 ಕಣ್ಣುಗಳುಳ್ಳಂತಹ ದೇವಿ. ಭ್ರೂ ಮಧ್ಯದಲ್ಲಿ ನಮ್ಮನ್ನು ರಕ್ಷಿಸಲಿ. ಯಮಘಂಟ ದೇವಿಯು ಯಮನ ಶಕ್ತಿಯಾಗಿ ಯಮನ ಬಳಿ ನಮ್ಮನ್ನು ರಕ್ಷಿಸಲಿ. ಭ್ರೂ ಮಧ್ಯದಲ್ಲಿ ತ್ರಿನೇತ್ರ ದೇವಿಯು ಮತ್ತು ನಾಸಿಕೆಯಲ್ಲಿ ಯಮಗಂಟೆಯ ದೇವಿಯು ನಮ್ಮನ್ನು ರಕ್ಷಿಸಲಿ. ಶಂಕಿನಿ ಚಕ್ಷುಷೋರ್ ಮಧ್ಯೆ ಶಾಂಕರಿ. ಶಂಕಿನಿ ಕಣ್ಣುಗಳ ಮಧ್ಯದಲ್ಲಿ ದ್ವಾರವಾಸಿನಿ, ಕಿವಿಗಳಲ್ಲಿ ಕಾಲಿಕಾ ಗಲ್ಲಗಳಲ್ಲಿ, ಶಾಂಕರಿ ಕಿವಿಯ ಮೂಲದಲ್ಲಿ, ಅಂದರೆ ಕಣ್ಣು, ಕಿವಿ ಮತ್ತು ಮುಖದ ಭಾಗಗಳನ್ನು ಸಹ ದೇವಿಯು ವಿವಿಧ ರೂಪಗಳಲ್ಲಿ ನಮ್ಮನ್ನು ರಕ್ಷಿಸಲಿ. ಕಪೋಲೋ ಕಾಲಿಕಾ ರಕ್ಷೇತ್ ಕರ್ಣಮೂಲೇತು ಶಾಂಕರಿ. ಕಪೋಲವಂದರೆ ಗಲ್ಲಗಳು. ಕಾಲಿಕಾದೇವಿ ಅಂದರೆ ಉಗ್ರಶಕ್ತಿ, ದುಷ್ಟನಾಶಿನಿ. ಕಾಳಿಕಾ ಮಾತೆಗೆ ನಾವು ಕಾಲಿಕಾ ಅಂತ ಕರೀತಾ ಇದ್ದೀವಿ. ರಕ್ಷೇತ್ ನಮ್ಮನ್ನು ರಕ್ಷಿಸಲಿ. ಕರ್ಣಮೂಲೇತ್ ಕಿವಿಯ ಮೂಲ ಭಾಗದಲ್ಲಿ. ಶಾಂಕರಿ ಶಂಕರನ ಶಕ್ತಿಯಾದ ಪಾರ್ವತೀದೇವಿ. ಮೃದು ಸ್ವರೂಪಿಣಿ ಅಂದರೆ ನನ್ನ ಗಲ್ಲಗಳನ್ನು ಕಾಳಿಕಾದೇವಿಯು ರಕ್ಷಿಸಲಿ. ನನ್ನ ಕಿವಿಯ ಮೂಲವನ್ನು ಶಾಂಕರಿ ದೇವಿಯು ರಕ್ಷಿಸಲಿ. ಈ ಒಂದು ಸಾಲು ನಮಗೆ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಮುಖದ ಭಾವನೆಗಳನ್ನು ತೋರಿಸುವ ಗಲ್ಲಗಳು ಉಗ್ರ ಶಕ್ತಿಯಿಂದ ರಕ್ಷಿತವಾದರೆ, ಕಿವಿ ಅಂದರೆ ಶ್ರವಣ ಶಕ್ತಿ ಮೃದು ಶಾಂತ ಶಕ್ತಿಯಿಂದ ರಕ್ಷಿತವಾಗಲಿ. ಅಂದರೆ ಆತ್ಮೀಯರಲ್ಲಿ ಉಗ್ರತೆ ಮತ್ತು ಶಾಂತತೆ ಎರಡೂ ಸಹ ನಮ್ಮಲ್ಲಿ ಸಮತೋಲನದಲ್ಲಿರಬೇಕು. ಇಲ್ಲಿ ತುಂಬ ಆಳವಾದ ಯೋಗ ಮತ್ತು ಜೀವನದ ಸಂದೇಶವಿದೆ. ಕಾಲಿಕಾ ನಕಾರಾತ್ಮಕತೆ ನಾಶ. ಗಲ್ಲಗಳು ನಮ್ಮ ಭಾವನೆಗಳ ಪ್ರತಿಬಿಂಬವಾಗಿದೆ. ಕೋಪ, ದುಃಖ, ಅಹಂಕಾರ ಇಲ್ಲಿ ನಮ್ಮಲ್ಲಿ ಕಾಣಿಸ್ತಾ ಇದೆ. ಕಾಲಿಕಾದೇವಿ ನಮ್ಮ ಒಳಗಿನ ದುಷ್ಟ ಭಾವನೆಗಳನ್ನು ಜಗನ್ಮಾತೆ ಕತ್ತರಿಸಿ ಹಾಕ್ತಾಳೆ. ಅಹಂಕಾರ, ದ್ವೇಷ, ಕೋಪವನ್ನು ಆ ಜಗನ್ಮಾತೆ ನಾಶ ಮಾಡ್ತಾಳೆ. ಶಾಂಕರಿ ಶ್ರವಣ ಶುದ್ಧಿ. ಕಿವಿ ಎಂದರೆ ನಾವು ಏನನ್ನು ಕೇಳ್ತೀವಿ ಅದನ್ನು ನಮ್ಮ ಮನಸ್ಸು ರೂಪಿಸುತ್ತೆ. ಹಾಗಾದರೆ ನಮ್ಮ ಮೊದಲು ತಲುಪುವಂತಹ ಜಾಗ ಯಾವುದು? ನಮ್ಮ ಕಿವಿ. ಶ್ರವಣ ಶುದ್ಧಿ. ಶಾಂಕರಿ ದೇವಿ ನಮಗೆ ಸತ್ಯ, ಧರ್ಮ, ಶ್ರೇಷ್ಠ ಮಾತುಗಳನ್ನು ಕೇಳುವಂತಹ ಶಕ್ತಿಯನ್ನು ಕೊಡುವಂಥವಳು ಶಾಂಕರಿ ದೇವಿ. ಕೆಟ್ಟ ಮಾತುಗಳಿಂದ ನಮ್ಮನ್ನು ರಕ್ಷಿಸಲಿ. ಜೀವನದ ಸಮತೋಲನ. ಹೊರಗೆ ಕಾಲಿಕಾ ದುಷ್ಟವನ್ನು ಎದುರಿಸುವ ಶಕ್ತಿ, ಒಳಗೆ ಶಾಂಕರಿ ಶಾಂತಿ ಮತ್ತು ಸಹನೆ. ಇದನ್ನೇ ಸಾಧಕನ ಸಮತೋಲನ ಜೀವನ ಎನ್ನುತ್ತಾರೆ. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸುವಾಗ, ಅಮ್ಮ ಕಾಲಿಕಾ ನನ್ನ ಒಳಗಿನ ಕೆಟ್ಟ ಭಾವನೆಗಳನ್ನು ದೂರ ಮಾಡು. ಅಮ್ಮ ಶಾಂಕರಿ ನನ್ನ ಕಿವಿಗಳು ಸದಾ ಸತ್ಯ ಮತ್ತು ಧರ್ಮವನ್ನು ಮಾತ್ರ ಕೇಳಲಿ ಎಂದು ನಾವು ಜಗನ್ಮಾತೆಯಲ್ಲಿ ಪ್ರಾರ್ಥಿಸಬೇಕು. ಇದರ ಅಂತಿಮ ಸಾರವಾಗಿ ಗಲ್ಲ ಭಾವನೆಗಳ ನಿಯಂತ್ರಣವನ್ನು, ಕಿವಿ ಶ್ರವಣ ಶುದ್ಧಿಯನ್ನು, ಭಾವನೆಗಳಲ್ಲಿ ಶುದ್ಧತೆ ಮತ್ತು ಕೇಳುವಲ್ಲಿ ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆಯಾಗಿರುತ್ತದೆ. ಆತ್ಮೀಯರೇ, ನಾಸಿಕಾಯಾಂ ಸುಗಂಧ ಚ ಉತ್ತರೋಷ್ಟೇ ಚ ಚರ್ಚಿಕಾ. ನಾಸಿಕಾಯ ಸುಗಂಧ ಸರಸ್ವತಿ. ಸುಗಂಧ ಮೂಗಿನಲ್ಲಿನ ವಾಸನೆ ಶಕ್ತಿ. ಚರ್ಚಿಕ ಮೇಲಿನ ತುಟಿ. ಅಮೃತಕಲಾ ಕೆಳಗಿನ ತುಟಿ. ಸರಸ್ವತಿ ನಾಲಿಗೆ. ಮಾತು, ರುಚಿ, ವಾಸನೆ ಎಲ್ಲ ಇಂದ್ರಿಯಗಳನ್ನು ದೇವಿಯ ಶಕ್ತಿಯು ಪವಿತ್ರಗೊಳಿಸಲಿ. ನಾವು ಯಾವುದೇ ಒಂದು ಮಾತಿನಲ್ಲಾಗಿರ್ಬೋದು, ರುಚಿಯಲ್ಲಾಗಿರ್ಬೋದು, ವಾಸನೆಯಲ್ಲಾಗಿರ್ಬೋದು,
ಅಲ್ಲಿ ಯಾರ ಒಂದು ಶಕ್ತಿ ಇರಲಿ ಅಂತ ಹೇಳಿದ್ರೆ ಆ ಎಲ್ಲ ಇಂದ್ರಿಯಗಳಲ್ಲೂ ಆದಿಶಕ್ತಿಯ ಶಕ್ತಿಯಿಂದ ಎಲ್ಲವೂ ಪವಿತ್ರವಾಗಿರಲಿ. ಆದರೆ ಚಾಮೃತ ಕಲಾ ಜಿಹ್ವಾಯಾಂ ಚ ಸರಸ್ವತಿ. ಆದರೆ ಕೆಳಗಿನ ತುಟಿ ಅಮೃತ ಕಲಾ, ಅಮೃತ ಸ್ವರೂಪಿಣಿ ದೇವಿ, ಅಮೃತದ ಅಂಶ, ಜೀವಶಕ್ತಿಯಾಗಿರುವವಳು. ಜಿಹ್ವಾಯಾಮ್ ನಾಲಿಗೆಯಲ್ಲಿ ಸರಸ್ವತಿ ವಿದ್ಯಾ, ವಾಕ್ಯಕ್ತಿ ದೇವಿ ನಮ್ಮ ಒಳಗಿನ ತುಟಿಯನ್ನು ಅಂದರೆ ಕೆಳಗಿನ ತುಟಿಯನ್ನು ಅಮೃತ ಕಲಾ ದೇವಿ ರಕ್ಷಿಸಲಿ, ನನ್ನ ನಾಲಿಗೆಯನ್ನು ಸರಸ್ವತಿ ದೇವಿ ರಕ್ಷಿಸಲಿ. ತುಟಿ ಅಂದರೆ ಮಾತಿನ ದ್ವಾರ, ಅದು ನಾಲಿಗೆ ಮಾತಿನ ಮೂಲ. ಈ ಶ್ಲೋಕ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಮಾತು ಅಮೃತದಂತೆ ಮಧುರವಾಗಿರಲಿ, ಜ್ಞಾನದಿಂದ ತುಂಬಿರಲಿ. ಇದು ಆಳವಾದ ಸಂದೇಶ. ಅಮೃತ ಕಲಾ ಮಧುರ ಮಾತು, ತುಟಿ ಮೂಲಕ ಹೊರಬರುವ ಮಾತು ಅದು ಯಾರನ್ನಾದರೂ ನೋಯಿಸಬಹುದು ಅಥವಾ ಆರೈಕೆಯನ್ನೂ ಮಾಡಬಹುದು. ಅಮೃತ ಕಲಾದೇವಿ ನಮ್ಮ ಮಾತು ಅಮೃತದಂತೆ ಮಧುರವಾಗಿರಲಿ. ಯಾಕೆಂದರೆ ನಾವು ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಕಠಿಣವಾಗಿ ನೋವು ಬರೋ ಹಾಗೆ, ಅವರಿಗೆ ದುಃಖ ಆಗುವ ಹಾಗೆ ಮಾತನಾಡುವುದು ನಮ್ಮಿಂದ ದೂರವಾಗಿರಲಿ. ಸರಸ್ವತಿ ಜ್ಞಾನಮಯ ವಾಕ್ಯ ಇದು. ನಾಲಿಗೆ ಎಂದರೆ ಜ್ಞಾನ, ಸಂಸ್ಕಾರ, ವಿವೇಕದ ಪ್ರತಿಬಿಂಬ. ಸರಸ್ವತೀ ದೇವಿ ಮಾತು ಜ್ಞಾನಪೂರ್ಣವಾಗಿರಲಿ ತಾಯೇ, ನಿನ್ನ ಒಂದು ಕೃಪೆಯಿಂದ. ಸತ್ಯ ಧರ್ಮ ಮಂಗಳಕರವಾಗಿರಲಿ. ವಾಕ್ಸಿದ್ಧಿಯ ರಹಸ್ಯವು ಈ ಒಂದು ಯೋಗ ರಹಸ್ಯವನ್ನು ಹೇಳುತ್ತೆ. ತುಟಿ ಅಮೃತ ಮತ್ತು ನಾಲಿಗೆ ಏನನ್ನು ಸೂಚಿಸುತ್ತೆ? ಜ್ಞಾನವನ್ನು ಸೂಚಿಸುತ್ತೆ. ವಾಕ್ಸಿದ್ಧಿ ಮಾತಿನ ಶಕ್ತಿಯನ್ನು ತಿಳಿಸುತ್ತೆ. ಅಂದರೆ ನಾವು ಹೇಳುವ ಮಾತು ಆತ್ಮೀಯರೇ ಸತ್ಯವಾಗಿರಬೇಕು. ಆ ಮಾತುಗಳು ಆಶೀರ್ವಾದವಾಗುತ್ತೆ ನಮಗೆ. ಭಕ್ತಿ ಭಾವದಲ್ಲಿ ನಾವು ಈ ಶ್ಲೋಕವನ್ನು ಪಠಿಸುವಾಗ, ಅಮ್ಮ ನನ್ನ ಮಾತು ಯಾರಿಗೂ ನೋವು ಕೊಡಬಾರದು, ನನ್ನ ನಾಲಿಗೆ ಸದಾ ಸತ್ಯವನ್ನು ನುಡಿಯಬೇಕು, ಮಧುರ ಮತ್ತು ಜ್ಞಾನದಿಂದ ಮಾತನಾಡುವ ಮನಸ್ಸು, ಶಕ್ತಿ ನನ್ನಲ್ಲಿ ಬರಬೇಕು ಎಂದು ಮನಸ್ಸಿನಲ್ಲಿ ನಾವು ಜಗನ್ಮಾತೆಯನ್ನು ಧ್ಯಾನಿಸಬೇಕು. ಜೀವನಕ್ಕೆ ಉಪದೇಶ. ಮಾತನಾಡುವ ಮೊದಲು ಯೋಚನೆ. ಮಾತು ಮಧುರವಾಗಿರುವುದು, ಸತ್ಯ ಮತ್ತು ಧರ್ಮವೇ ಮಾತಿನ ಆಧಾರವಾಗಿರಬೇಕು. ಮಧುರ ಮಾತು, ಜ್ಞಾನ ಮಾತು ದೈವಿಕ ಜೀವನಕ್ಕೆ ಮೂಲವಾಗಿರುತ್ತೆ. ದಂತಾನ್ ರಕ್ಷತ ಕೌಮಾರಿ ಕಂಠದೇಶೇತು ಚಂಡಿಕಾ. ದಂತಾನ್ ರಕ್ಷತ ಕೌಮಾರಿ ಮಹಾಮಾಯಾ ಕೌಮಾರಿ ಹಲ್ಲುಗಳು. ಚಂಡಿಕಾ ಕಂಠ, ಚಿತ್ರಗಂಟ ಗಂಟಲು ಭಾಗ, ಮಹಾಮಾಯಾ ತಾಲೂಕೆ ಬಾಯಿಯ ಒಳಭಾಗ. ಆಹಾರ, ಮಾತು, ಜೀವಶಕ್ತಿಯ ಮಾರ್ಗವನ್ನು ದೇವಿಯ ಶಕ್ತಿಯು ರಕ್ಷಿಸಲಿ. ಘಂಟಿಕಾಂ ಚಿತ್ರಘಂಟಾ ಚ ಮಹಾಮಾಯಾ ಚ ತಾಲೂಕೆ. ಘಂಟಿಕಾಂ ಗಂಟಲ ಭಾಗ, ಚಿತ್ರಘಂಟ ದೇವಿಯ ಒಂದು ಉಗ್ರರೂಪ. ಮಹಾಮಾಯ ಸರ್ವಶಕ್ತಿ ಜಗತ್ತನ್ನು ನಿಯಂತ್ರಿಸುವ ಪರಾಶಕ್ತಿಯವಳು. ತಾಲೂಕೆ ಬಾಯಿ ಒಳಭಾಗದ ಮೇಲ್ಭಾಗ, ಅದನ್ನು ನಾವು ತಾಲು ಅಂತ ಕರಿತೀವಿ. ನನ್ನ ಗಂಟಲು ಭಾಗವನ್ನು ಚಿತ್ರಘಂಟಾ ದೇವಿಯು ರಕ್ಷಿಸಲಿ, ನನ್ನ ತಾಲುವನ್ನು ಮಹಾಮಾಯ ದೇವಿ ರಕ್ಷಿಸಲಿ. ಆತ್ಮೀಯರೇ, ಗಂಟಲು ಶಬ್ದದ ಉಗಮ, ತಾಲು ಶಬ್ದದ ಪ್ರತಿಧ್ವನಿ. ಈ ಶ್ಲೋಕ ಏನನ್ನು ಹೇಳುತ್ತೆ ಅಂದರೆ, ನಮ್ಮ ಮಾತಿನ ಶಕ್ತಿ, ಧ್ವನಿ, ಉಚ್ಚಾರಣೆ ಎಲ್ಲವೂ ದೈವಿಕವಾಗಿರಲಿ. ಇದು ಮಂತ್ರಶಾಸ್ತ್ರವಾಗಿರಲಿ, ಆಳವಾದ ಯೋಗವಾಗಿರಲಿ. ಚಿತ್ರಘಂಟ ನಾದಶಕ್ತಿ, ಗಂಟಲು ಭಾಗದಲ್ಲಿ ಹುಟ್ಟುವಂತಹ ಧ್ವನಿ ಅದು ಮಂತ್ರ, ಜಪ, ನಾದದ ಮೂಲವಾಗಿದೆ. ಚಿತ್ರಘಂಟಾದೇವಿ ನಮ್ಮ ಧ್ವನಿಯನ್ನು ನಾವು ಜಪ ಮಾಡುವಾಗ, ಮಂತ್ರ ಹೇಳುವಾಗ ನಾದದ ಮೂಲ ಬರುವಂತಹ ಚಿತ್ರಘಂಟಾದೇವಿ ನಮ್ಮ ಧ್ವನಿಯನ್ನು ಶುದ್ಧಗೊಳಿಸ್ತಾಳೆ, ಮಂತ್ರಗಳ ಶಕ್ತಿಯನ್ನು ಜಾಗೃತಗೊಳಿಸ್ತಾಳೆ. ಮಹಾಮಾಯ ವಾಕ್ಯದ ಮೂಲ ಶಕ್ತಿ ಏನು ಅಂತ ಹೇಳಿದ್ರೆ, ತಾಲು ಎಂದರೆ ಶಬ್ದ ಅಂತ ಹೇಳ್ತಾ ಇದ್ದೀವಿ. ಮಹಾಮಾಯ ಎಲ್ಲ ಶಬ್ದಗಳ ಮೂಲವೇ ಜಗನ್ಮಾತೆ. ಬ್ರಹ್ಮಾಂಡವೇ ನಾದದಿಂದ ಹುಟ್ಟಿದೆ ಎಂಬ ತತ್ವವನ್ನು ತಿಳಿಸ್ತಾ ಇದೆ. ನಾದ ಬ್ರಹ್ಮ ತತ್ವ, ಶಬ್ದವೇ ಬ್ರಹ್ಮ. ಗಂಟಲು ನಾದದ ಉದ್ಭವ, ತಾಲು ನಾದದ ವಿಕಾಸ.
ಇದು ಮಂತ್ರಶಕ್ತಿ ಮತ್ತು ಕುಂಡಲಿನಿ ಯೋಗದ ಪ್ರಮುಖ ಭಾಗವಾಗಿದೆ ಆತ್ಮೀಯರೇ. ಭಕ್ತಿ ಭಾವದಲ್ಲಿ ಈ ಶ್ಲೋಕಗಳನ್ನು ಪಠಿಸುವಾಗ, ಅಮ್ಮ ನನ್ನ ಧ್ವನಿ ಶುದ್ಧವಾಗಿರಲಿ, ನನ್ನ ಜಪ ಮಂತ್ರ ಮಾತು ಎಲ್ಲವೂ ದೈವಿಕವಾಗಿರಲಿ ಎಂದು ಪ್ರಾರ್ಥಿಸಬೇಕು. ಜೀವನದ ಉಪದೇಶ ಮಾತು ಹೇಳುವಾಗ ಶುದ್ಧತೆ ಇರಲಿ, ಮಂತ್ರ ಜಪ ಮಾಡುವಾಗ ಸ್ಪಷ್ಟ ಉಚ್ಚಾರಣೆ ಇರಲಿ, ಧ್ವನಿ ದೈವಿಕ ಸಾಧನೆಯ ಸಾಧನವಾಗಲಿ. ನಾದ ಶಬ್ದ ಶುದ್ಧವಾದರೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಆತ್ಮೀಯರೇ. ಮನಸ್ಸು ಶುದ್ಧವಾದರೆ ಆತ್ಮವು ಪ್ರಕಾಶಮಾನವಾಗುತ್ತದೆ. ಕಾಮಾಕ್ಷಿ ಚಿಬುಕುಂ ರಕ್ಷೇದ್ ವಾಚಾಮಿ ಸರ್ವಮಂಗಲ. ಕಾಮಾಕ್ಷಿ ಧನುರ್ಧರಿ, ಕಾಮಾಕ್ಷಿ ಅಂದರೆ ಚಿಬುಕ, ಸರ್ವಮಂಗಲ ಮಾತು, ಭದ್ರಕಾಳಿ ಗ್ರೀವ ಅಂದರೆ ಕುತ್ತಿಗೆ, ಧನುರ್ಧರಿ ಬೆನ್ನೆಲುಬು. ನನ್ನ ಮಾತು, ಕುತ್ತಿಗೆ ಮತ್ತು ದೇಹದ ಧಾರ್ಮಿಕ ಶಕ್ತಿ ದೇವಿಯಿಂದ ರಕ್ಷಿಸಲ್ಪಡಲಿ. ಇನ್ನು 25ನೇ ಶ್ಲೋಕ, ಗ್ರೀವಾಯಾಮ್ ಕುತ್ತಿಗೆ, ಭದ್ರಕಾಳಿ ಉಗ್ರ ಅಂದರೆ ಮಂಗಳಕರ ರೂಪದ ದೇವಿಯವಳು, ಪೃಷ್ಠವಂಶೆ ಬೆನ್ನೆಲುಬನ್ನು, ಧನುರ್ಧರಿ ಧನಸ್ಸು ಹಿಡಿದಿರುವ ದೇವಿ ಶಕ್ತಿ ಸಿದ್ಧತೆ ರಕ್ಷಣೆಯನ್ನು. ನನ್ನ ಕುತ್ತಿಗೆಯನ್ನು ಭದ್ರಕಾಳಿ ದೇವಿ ರಕ್ಷಿಸಲಿ, ನನ್ನ ಬೆನ್ನೆಲುಬನ್ನು ಧನುರ್ಧಾರಿ ರಕ್ಷಿಸಲಿ. ನಮ್ಮ ಕುತ್ತಿಗೆ ಮತ್ತು ಬೆನ್ನೆಲುಬನ್ನು ಭದ್ರಕಾಳಿ ದೇವಿಯು ಧನುರ್ಧರಿ ದೇವಿಯು ರಕ್ಷಿಸಲಿ. ಕುತ್ತಿಗೆ ತಲೆ ಮತ್ತು ದೇಹವನ್ನು ಸಂಪರ್ಕಿಸುವಂತಹ ಒಂದು ಕೇಂದ್ರವೇ ಈ ಕುತ್ತಿಗೆ. ಬೆನ್ನೆಲುಬಿನ ದೇಹದ ಆಧಾರ ಶಕ್ತಿ ಮಾರ್ಗ. ಈ ಶ್ಲೋಕ ಹೇಳುವುದು ಜೀವನದ ಸ್ಥೈರ್ಯವನ್ನು, ಶಕ್ತಿ ಮತ್ತು ದಿಕ್ಕನ್ನು ದೇವಿಯ ಶಕ್ತಿಯು ರಕ್ಷಿಸಲಿ. ಇಲ್ಲಿ ಒಂದು ಆಳವಾದ ಒಂದು ಯೋಗದ ತತ್ವವಿದೆ ಆತ್ಮೀಯರೇ. ಭದ್ರಕಾಳಿ ಶಕ್ತಿ ಮತ್ತು ಮಂಗಳ. ಕುತ್ತಿಗೆ ಅಂದರೆ ವಾಕ್ಶಕ್ತಿ, ಮಾತು ಮತ್ತು ಪ್ರಾಣಿಶಕ್ತಿ ಸೇರುವಂತಹ ಸ್ಥಳ. ಭದ್ರಕಾಳಿ ದುಷ್ಟವನ್ನು ನಾಶ ಮಾಡ್ತಾಳೆ, ಆದರೆ ಭಕ್ತನಿಗೆ ಮಂಗಳವನ್ನು ನೀಡ್ತಾಳೆ. ಅಂದರೆ ಅರ್ಥ, ನಮ್ಮ ಮಾತು ನಿರ್ಧಾರಗಳು ದುಷ್ಟದಿಂದ ದೂರವಾಗಿರಬೇಕು. ಧನುರ್ಧರಿ ಗುರಿ ಮತ್ತು ದಿಕ್ಕು. ಬೆನ್ನೆಲುಬು ಅಂದರೆ ದೇಹದ ಆಧಾರ. ಕುಂಡಲಿನಿ ಶಕ್ತಿ ಸಾಗುವ ಮಾರ್ಗ ಇದು. ಧನುರ್ಧರಿ ಗುರಿ ಹಿಡಿಯುವ ಶಕ್ತಿ, ಏಕಾಗ್ರತೆ, ಸಿದ್ಧತೆ. ನಮ್ಮ ಜೀವನಕ್ಕೆ ಸರಿಯಾದ ದಿಕ್ಕು ಮತ್ತು ಗುರಿ ಇರಲಿ. ಕುಂಡಲಿನಿ ಯೋಗದ ದೃಷ್ಟಿ ಬೆನ್ನೆಲುಬು ಶಕ್ತಿಯ ನಾಡಿ ಮಾರ್ಗ. ಆ ಶಕ್ತಿಯನ್ನು ಜಗನ್ಮಾತೆ ರಕ್ಷಿಸ್ತಾಳೆ. ಆಧ್ಯಾತ್ಮಿಕ ಏಳಿಗೆಯಾಗುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ಶ್ಲೋಕವನ್ನು ಪಠಿಸುವಾಗ ಆತ್ಮೀಯರೇ, ನಾವೆಲ್ಲರೂ ಅಮ್ಮ ಭದ್ರಕಾಳಿ ನನ್ನ ಜೀವನದಲ್ಲಿ ದುಷ್ಟ ಶಕ್ತಿಗಳನ್ನು ದೂರ ಮಾಡು, ಅಮ್ಮ ಧನುರ್ಧರಿ ನನಗೆ ಸರಿಯಾದ ದಿಕ್ಕು ಮತ್ತು ಗುರಿ ಮತ್ತು ಧೈರ್ಯವನ್ನು ಕೊಡು ಎಂದು ಮನಸ್ಸಿನಲ್ಲಿ ಭಕ್ತಿ ಭಾವದಿಂದ ಜಗನ್ಮಾತೆಯನ್ನು ಪ್ರಾರ್ಥಿಸಬೇಕು. ಇಲ್ಲಿ ನಮಗೆ ಜೀವನದ ಉಪದೇಶವೇನು ಅಂತ ಹೇಳಿದ್ರೆ, ಮಾತಿನಲ್ಲಿ ಜವಾಬ್ದಾರಿ ಇರಲಿ, ಜೀವನದಲ್ಲಿ ಗುರಿ ಸ್ಪಷ್ಟವಾಗಿರಲಿ, ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಕೆಯಾಗಲಿ. ಆತ್ಮೀಯರೇ, ಸ್ಥೈರ್ಯ ಅಂದರೆ ಬೆನ್ನು ಮತ್ತು ಶಕ್ತಿ ಅಂದರೆ ಕುತ್ತಿಗೆ ಸಾಧನೆಯ ದಾರಿಯಾಗಿದೆ. ದಿಕ್ಕು ಇರುವ ಶಕ್ತಿ ಯಶಸ್ಸಿಗೆ ಕಾರಣವಾಗುತ್ತೆ. ಇನ್ನು ಮುಂದುವರಿದ ಸಾಲುಗಳಲ್ಲಿ ನೀಲಗ್ರೀವ ಬಹಿಕಂಠನಲ್ಲಿ ನಲಕೂಬರಿ, ನಲಕೂಬರಿ ನೀಲಗ್ರೀವ ಕಂಠದ ಹೊರಭಾಗ, ನಲಕೂಬರಿ ನರಗಳು ಶ್ವಾಸವರ್ಗವನ್ನು ಸೂಚಿಸುತ್ತೆ. ಬಾಹ್ಯ ಮತ್ತು ಆಂತರಿಕ ಶಕ್ತಿಗಳನ್ನು ದೇವಿ ಸಂಪೂರ್ಣವಾಗಿ ರಕ್ಷಿಸಲಿ. ನಮ್ಮ ದೇಹದ ಪ್ರತಿಯೊಂದು ಅಂಗವು ದೇವಿಯ ವಿಭಿನ್ನ ರೂಪಗಳಿಂದ ರಕ್ಷಿಸಲ್ಪಡಲಿ. ಇವು ಕೇವಲ ಶಾರೀರಿಕ ರಕ್ಷಣೆಯಲ್ಲ, ಮನಸ್ಸು, ಇಂದ್ರಿಯಗಳು, ವಾಕ್ಶಕ್ತಿ, ಪ್ರಾಣಶಕ್ತಿ ಎಲ್ಲವೂ ದೈವಿ ಶಕ್ತಿಯಿಂದ ಶುದ್ಧವಾಗುತ್ತದೆ. ಇದರ ಆಳವಾದ ರಹಸ್ಯ ಆತ್ಮೀಯರೇ, ದೇಹವೇ ದೇವಾಲಯ. ನಮ್ಮ ದೇಹವೇ ಒಂದು ದೇವಾಲಯ. ಪ್ರತಿಯೊಂದು ಅಂಗವು ದೇವಿಯ ಒಂದು ರೂಪ. ಇಂದ್ರಿಯ ನಿಯಂತ್ರಣ, ಕಣ್ಣು ಶುದ್ಧ ದೃಷ್ಟಿ, ಕಿವಿ ಸತ್ಯ ಕೇಳುವುದು, ನಾಲಿಗೆ ಸತ್ಯ ನುಡಿಯುವುದು, ಮೂಗು ಪ್ರಾಣಶಕ್ತಿ. ಇದು ಯೋಗದ ದೃಷ್ಟಿಯಲ್ಲಿ ಇಂದ್ರಿಯ ನಿಗ್ರಹವಾಗಿದೆ. ವಾಕ್ಶಕ್ತಿ ಮಹತ್ವವೇನು ಅಂದರೆ, ಸರಸ್ವತಿ, ಸರ್ವಮಂಗಳ ಎಂಬ ಪದಗಳಿಂದ ನಮ್ಮ ಮಾತುಗಳು ದೈವಿಕವಾಗಿರಬೇಕು.
ಯಾಕೆಂದರೆ ಮಾತಿನಿಂದ ಆಶೀರ್ವಾದವೂ ಬರುತ್ತದೆ, ಶಾಪವೂ ಬರುತ್ತದೆ. ಕುಂಡಲಿನಿ ಮತ್ತು ನಾಡಿಗಳು ಕಂಠನಾಲಿಗಳು. ಬೆನ್ನು ಕುಂಡಲಿನಿ ಶಕ್ತಿ ಸಾಗುವ ಮಾರ್ಗಗಳು. ಈ ಕವಚವು ಆ ಶಕ್ತಿಯನ್ನು ಸುರಕ್ಷಿತವಾಗಿ ಜಾಗೃತಿಗೊಳಿಸುವ ರಕ್ಷಣಾ ಕವಚವಾಗಿದೆ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಭಾಗವು ದೇವಿಯ ಆಶ್ರಯದಲ್ಲಿದೆ ಆತ್ಮೀಯರೇ. ನಮ್ಮ ಮಾತು, ನಮ್ಮ ಚಿಂತನೆ, ನಮ್ಮ ಉಸಿರು ಎಲ್ಲವೂ ದೈವಿಕವಾಗಿದೆ ಎಂಬ ಭಾವದಿಂದ ಪಠಿಸಿದರೆ ನಮ್ಮ ಭಯ ನಿವಾರಣೆಯಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಜಾಗೃತಗೊಳ್ಳುತ್ತೆ, ನಮ್ಮ ಮನಃಶಾಂತಿ ಸಿಗುತ್ತದೆ. ಸಂಪೂರ್ಣವಾಗಿ ನಾವು ಈ ಶ್ಲೋಕಗಳನ್ನು ಅರಿಯುವುದಾದರೆ ಇದು ಕೇವಲ ರಕ್ಷಣಾ ಮಂತ್ರವಲ್ಲ, ಇದು ನಮ್ಮ ದೇಹ ಮತ್ತು ಮನಸ್ಸು ಹಾಗೂ ಆತ್ಮ ಒಟ್ಟಿಗೆ ದೈವಿಕವಾಗುವ ಸಾಧನೆ. ಈ ಸಾಧನೆ ನಮ್ಮ ಆತ್ಮೋನ್ನತಿಗೆ ಮಾರ್ಗವಾಗಿರುತ್ತದೆ, ಸುಮಾರ್ಗವಾಗಿರುತ್ತದೆ, ಸನ್ಮಾರ್ಗವಾಗಿರುತ್ತದೆ. ಜಗನ್ಮಾತೆಯ ಆಶೀರ್ವಾದವೇ ನಮಗೆ ರಕ್ಷಾ ಕವಚ. ಜೈ ದುರ್ಗಾ ಮಾತಾ.